ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಯೂಟ್ಯೂಬ್ ವಿಡಿಯೋಸ್ಗೆ ಎಂಡ್ ಸ್ಕ್ರೀನ್ ಹಾಕೋದು ಹೇಗೆ ಅಂತ ಕ್ಲಿಯರ್ ಆಗಿ ತುಂಬ ಈಸಿಯಾಗಿ ನಿಮಗೆ ನಾನು ತಿಳಿಸಿಕೊಡ್ತೀನಿ. ಯಾರೆಲ್ಲ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋಸ್ಗೆ ಎಂಡ್ ಸ್ಕ್ರೀನ್ ಹಾಕೋದು ಹೇಗೆ ಅಂತ ನೋಡೋಣ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಕ್ಲಿಯರ್ ಆಗಿ ಹೇಳಿಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಡೈರೆಕ್ಟ್ ವಿಷಯಕ್ಕೆ ಹೋಗೋಣ. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇರುವ ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋಸ್ಗೆ ನೀವು ಎಂಡ್ ಸ್ಕ್ರೀನ್ ಅನ್ನು ಕ್ರೋಮ್ ಆ್ಯಪ್ ಮುಖಾಂತರ ಹಾಕಬೇಕಾಗುತ್ತದೆ. ಸೊ ಕ್ರೋಮ್ ಆ್ಯಪ್ ಮುಖಾಂತರ ಹೇಗೆ ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋಸ್ಗೆ ಎಂಡ್ ಸ್ಕ್ರೀನ್ ಹೇಗೆ ಹಾಕೋದನ್ನು ತಿಳಿಸಿಕೊಡ್ತೀನಿ. ಫಸ್ಟ್ ಸ್ಟೆಪ್, ನಿಮ್ಮ ಒಂದು ಫೋನ್ನಲ್ಲಿ ಕ್ರೋಮ್ ಆ್ಯಪನ್ನು ಓಪನ್ ಮಾಡಿಕೊಳ್ಳಿ. ನಾನು ನನ್ನ ಒಂದು ಫೋನಲ್ಲಿ ಕ್ರೋಮ್ ಆ್ಯಪನ್ನು ಓಪನ್ ಮಾಡಿಕೊಂಡಿದ್ದೀನಿ. ಓಪನ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತದೆ. ನೆಕ್ಸ್ಟ್ ನೀವು ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ studio.youtube.com ಅಂತ ಸರ್ಚ್ ಮಾಡಿ ನಂತರ studio.youtube.com ನ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನಂತರ ನಿಮಗೆ ಈ ರೀತಿಯಾಗಿ ಬರುತ್ತದೆ. ಇಲ್ಲಿ ನೀವು ಕೆಳಗಡೆ ನೋಡಬಹುದು ಲಾಗಿನ್ ಅಂತ ಆಪ್ಷನ್ ಇದೆ. ಈ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನಂತರ ನಿಮಗೆ ಲೋಡ್ ಆಗಿ ಈ ರೀತಿಯಾಗಿ ಬರುತ್ತದೆ. ಇಲ್ಲಿ ನೆಕ್ಸ್ಟ್ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ನಿಮಗೆ ಪ್ರೊಫೈಲ್ ತೋರಿಸ್ತಾ ಇದೆ ನೋಡಿ ಲೆಫ್ಟ್ ಸೈಡ್ ಅಲ್ಲಿ. ಅದರಲ್ಲಿ ಸೆಕೆಂಡ್ ಆಪ್ಷನ್ ಚಾನಲ್ ಕಂಟೆಂಟ್ ಅಂತ ಆಪ್ಷನ್ ಇದೆ. ಸೊ ಸಿಂಪಲ್ ಆಗಿ ಚಾನಲ್ ಕಂಟೆಂಟ್ ಆಪ್ಷನ್ ನ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನಂತರ ನಿಮಗೆ ಈ ರೀತಿಯಾಗಿ ಬರುತ್ತದೆ. ಇಲ್ಲಿ ನೀವು ಅಪ್ಲೋಡ್ ಮಾಡಿದ ಯೂಟ್ಯೂಬ್ ವಿಡಿಯೋಸ್ ಗಳೆಲ್ಲ ತೋರಿಸುತ್ತೆ. ಇಲ್ಲಿ ನೀವು ವಿಡಿಯೋಸ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ನೆಕ್ಸ್ಟ್ ನಿಮಗೆ ಯಾವ ವಿಡಿಯೋಗೆ ಎಂಡ್ ಸ್ಕ್ರೀನ್ ಹಾಕಬೇಕು ಆ ವಿಡಿಯೋನ ಸೆಲೆಕ್ಟ್ ಮಾಡಿಕೊಳ್ಳಿ. ನಾನು ಈ ಒಂದು ವಿಡಿಯೋಗೆ ಎಂಡ್ ಸ್ಕ್ರೀನ್ ಹೇಗೆ ಹಾಕೋದನ್ನ ತಿಳಿಸಿಕೊಡ್ತೀನಿ. ನಾನು ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಳ್ತೀನಿ. ನಂತರ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತದೆ. ಇಲ್ಲಿ ನೀವು ರೈಟ್ ಸೈಡಲ್ಲಿ ನೋಡಿದರೆ ಕೆಳಗಡೆ ಎಂಡ್ ಸ್ಕ್ರೀನ್ ಒಂದು ಆಪ್ಷನ್ ತೋರಿಸುತ್ತೆ. ಈ ಎಂಡ್ ಸ್ಕ್ರೀನ್ ಆಪ್ಷನ್ ನ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನಂತರ ನಿಮಗೆ ಲೋಡ್ ಆಗಿ ಈ ರೀತಿಯಾಗಿ ಬರುತ್ತದೆ. ಇಲ್ಲಿ ನಿಮಗೆ ಒಂದು ಯೂಟ್ಯೂಬ್ ಚಾನಲ್ ಪ್ರೊಫೈಲ್ ಲೋಗೋನ ಡಿಸ್ಪ್ಲೇ ಮಾಡಬಹುದು ಹಾಗೂ ವಿಡಿಯೋಸ್ ಎಂಡ್ ಸ್ಕ್ರೀನ್ ಹಾಕಬಹುದು. ನೀವು ಒಂದು ಪ್ರೊಫೈಲ್ ಫೋಟೋ ಹಾಗೂ 3 ವಿಡಿಯೋ ಎಂಡ್ ಸ್ಕ್ರೀನ್ ಗೆ ಹಾಕಬಹುದು ಅಥವಾ 4 ವಿಡಿಯೋ ಮಾತ್ರ ಹಾಕಬಹುದು. ಆದರೆ ಪ್ರೊಫೈಲ್ ಫೋಟೋ ಡಿಸ್ಪ್ಲೇ ಆಗಲ್ಲ. ನೀವು ಯಾವ ರೀತಿಯಲ್ಲಿ ಬೇಕಾದರೂ ಹಾಕಬಹುದು. ನಾನು ಇಲ್ಲಿ ಒಂದು ಪ್ರೊಫೈಲ್ ಫೋಟೋ ಹಾಗೂ 3 ವಿಡಿಯೋಸ್ ಎಂಡ್ ಸ್ಕ್ರೀನ್ಗೆ ಹಾಕಿ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ಬೋದು ಪ್ಲಸ್ ಎಲಿಮೆಂಟ್ ಅಂತ ಆಪ್ಷನ್ ಇದೆ. ಸೊ ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಪ್ಲಸ್ ಎಲಿಮೆಂಟ್ನ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಬರುತ್ತದೆ. ಇಲ್ಲಿ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಈ ವಿಡಿಯೋ ಮೇಲೆ ಡಿಸ್ಪ್ಲೇ ಆಗುತ್ತೆ. ಇದನ್ನು ನೀವು ಎಲ್ಲಿ ಬೇಕಾದರೂ ಸೆಟ್ ಮಾಡಿಕೊಳ್ಳಬಹುದು. ನಾನು ಈ ಒಂದು ಸೈಡ್ ಅಲ್ಲಿ ಸೆಟ್ ಮಾಡಿಕೊಳ್ತೀನಿ. ನೆಕ್ಸ್ಟ್ ನೀವು ಈ ಪ್ಲಸ್ ಎಲಿಮೆಂಟ್ ನ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ವಿಡಿಯೋ ಅಂತ ಆಪ್ಷನ್ ಇದೆ. ಈ ವಿಡಿಯೋ ಆಪ್ಷನ್ ನ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನಂತರ ನಿಮಗೆ ಈ ರೀತಿಯಾಗಿ ಬರುತ್ತದೆ. ಇಲ್ಲಿ ಕೆಳಗಡೆ ನೋಡಿದರೆ 3ನೇ ಆಪ್ಷನ್ ಚೂಸ್ ಸ್ಪೆಸಿಫಿಕ್ ವಿಡಿಯೋ ಅಂತ ಇದೆ. ಸೊ ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನಂತರ ಲೋಡ್ ಆಗಿ ನಿಮಗೆ ನಿಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ ವಿಡಿಯೋಸ್ ತೋರಿಸುತ್ತೆ. ನಿಮಗೆ ಯಾವ ವಿಡಿಯೋ ಎಂಡ್ ಸ್ಕ್ರೀನ್ಗೆ ಹಾಕಬೇಕು ಆ ವಿಡಿಯೋ ಸೆಲೆಕ್ಟ್ ಮಾಡಿಕೊಳ್ಳಿ. ನಾನು ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿಕೊಳ್ತೀನಿ. ಸೆಲೆಕ್ಟ್ ಮಾಡಿದ ನಂತರ ನೀವು ಇಲ್ಲಿ ನೋಡಬಹುದು ಈ ಒಂದು ವಿಡಿಯೋ ಮೇಲೆ ಆಟೋಮೆಟಿಕ್ ಆಗಿ ಡಿಸ್ಪ್ಲೇ ಆಗುತ್ತೆ. ಇದನ್ನು ನೀವು ಎಲ್ಲಿ ಬೇಕಾದರೂ ಸೆಟ್ ಮಾಡಿಕೊಳ್ಳಿ. ನಾನು ಇದನ್ನು ಇಲ್ಲಿ ಸೆಟ್ ಮಾಡಿಕೊಳ್ತೀನಿ. ನೆಕ್ಸ್ಟ್ ನೀವು ಸೇಮ್ ಇದೇ ಪ್ರೋಸೆಸ್ ರಿಪೀಟ್ ಮಾಡಿ. ನಾನು ರಿಪೀಟ್ ಮಾಡಿಕೊಳ್ತೀನಿ. ಸೇಮ್ ನೀವು ಇದೇ ತರ ಮಾಡಿಕೊಳ್ಳಿ. ನಂತರ ನೀವು ಇಲ್ಲಿ ನೋಡಬಹುದು ಒಂದು ಪ್ರೊಫೈಲ್ ಫೋಟೋ 3 ವಿಡಿಯೋಸ್ ನನ್ನ ಈ ಒಂದು ವಿಡಿಯೋಗೆ ಎಂಡ್ ಸ್ಕ್ರೀನ್ಗೆ ಸೆಟ್ ಆಗಿದೆ. ನಂತರ ಮೇಲ್ಗಡೆ ಸೇವ್ ಅಂತ ಆಪ್ಷನ್ ಇದೆ. ಸೊ ಸೇವ್ ಆಪ್ಷನ್ ನ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನಂತರ ನಿಮಗೆ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಒಳಗೆ ಅಪ್ಡೇಟ್ ಆಗಿ ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋಗೆ ಎಂಡ್ ಸ್ಕ್ರೀನ್ ಸೆಟ್ ಆಗಿರುತ್ತೆ. ಇಷ್ಟು ನೀವು ಮಾಡಿದರೆ ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋಸ್ಗೆ ಎಂಡ್ ಸ್ಕ್ರೀನ್ ಆ್ಯಡ್ ಆಗುತ್ತೆ. ಐ ಹೋಪ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಯೂಸ್ಫುಲ್ ಮಾಹಿತಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಬಾಯ್.